ಕೆಲವರು ಹಿಂದಿನವ್ರು ಕೇಳ್ತಾರೆ ಯಾಕೆ ದೈವಕ್ಕೆ ಎಲ್ಲ ಕೊಡ್ತಾರಲ್ಲ ಅಂತ. ಆದ್ರೆ ದೈವಕ್ಕೆ ಅದು ಆಸರೆಯಾಗಿ ಕೊಡುವಂತದ್ದು ಹೌದು, ಅದಕ್ಕೆ ಒಂದು ನೀರಿನಾಂಶವಾಗಿ ಕೊಡುವಂತದ್ದು. ದೈವಗಳಿಗೆ ಸಿಗುವಂತ ಆಭರಣ ವಸ್ತುಗಳಾಗಿರ್ಬೋದು, ಆ ಆಭರಣ ವಸ್ತುಗಳನ್ನು ಎಷ್ಟು ಮನೆಯವರು ಕೊಟ್ಟಿರ್ತಾರ ಆ ವಸ್ತುಗಳನ್ನು ಒಂದಿಷ್ಟು ಏನು ತೊಂದರೆ ಆಗದಂತೆ ವಾಪಸ್ ಕೊಡ್ತಾರೆ. ನಮ್ಮಲ್ಲಿ ಒಂದು ಸಂಸ್ಕೃತಿ ಬೇರೆ ರೀತಿ ಇರ್ತದೆ. ಅವರ ಒಂದು ಕಟ್ಟುಪಾಡುಗಳು, ಅವ್ರು ಮಾಡುವಂತ ಒಂದು ವೇಷಭೂಷಣ ಮತ್ತೆ ಅವರು ಕಟ್ಟುವಂತ ವಸ್ತುಗಳೆಲ್ಲ ಸ್ವಲ್ಪ ಬದಲಾವಣೆ ಇರ್ತದೆ. ಮತ್ತೆ ಮೊದ್ಲೆಲ್ಲ ಇದ್ದಂತ ಈ ನೈಸರ್ಗಿಕವಾಗಿರುವಂತ ವಸ್ತುಗಳಿಂದ ಮಾಡಿರುತ್ತದೆ ಅದಕ್ಕೆ ಸ್ವಲ್ಪ ಕಲೆ ಜಾಸ್ತಿ ಇತ್ತು. ಮತ್ತೆ ಅದರ ಬೆಲೆ ಕಡಿಮೆ, ಅದ್ರ ಕಲೆ ಜಾಸ್ತಿ. ಹೌದು, ಅದರಲ್ಲಿ 16 ವರ್ಗದವರು ಇರ್ತಾರೆ. ಅಲ್ಲಿಂದ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ವರ್ಗದವರು ಅಲ್ಲಿ ಇದ್ದು ಆಗುವಂತ ಸೇವೆ 16 ವರ್ಗ ಅಂತ. ಎಲ್ಲದಕ್ಕೂ ಒಬ್ಬ ವ್ಯಕ್ತಿ ಅಲ್ಲಿ ಬೇಕೇ ಬೇಕು. ಪ್ರತಿಷ್ಠೆಗೆ ಹೇಗೆ ಬ್ರಾಹ್ಮಣ ವರ್ಗದವ್ರು ಬೇಕಾ, ಹಾಗೆ ದೈವಕ್ಕೆ ದಾರಿಯನ್ನು ತೋರಿಸಿದಕ್ಕೆ ಆ ಶೂದ್ರ ಬೇಕು. ಕರುಣಾಕರ್ ಅವರೇ, ಈ ಹಿಂದಿನ ಸಂಚಿಕೆಯಲ್ಲಿ ನೀವು ಮಾತಾಡ್ತಾ ಹೇಳಿದ್ರೆ ಈ ದೈವ ನರ್ತನ ಸೇವೆ ಮಾಡುವವರಲ್ಲೂ ಕೂಡ 4 ವರ್ಗ ಇದೆ ಅಂತ. ಸೊ ಯಾವ್ದು ಅಂತ? ದೈವ ನರ್ತನ ಸೇವೆ ಮಾಡುವಂತ 4 ವರ್ಗ ಹೇಳಿ, ಪರವರು, ಪಂಬದವರು, ನಲಿಕೆಯವರು, ಮಲವರು ಅಂತ ಹೇಳ್ತಾರೆ. ಮಲವರು ಅಂದ್ರೆ ಕೇರಳ ಆ ಕಡೆ ಕಾಸರಗೋಡಿಂದ ವಿಷ್ಣುಮೂರ್ತಿ ಎಲ್ಲ ವಿಷ್ಣುಮೂರ್ತಿ ಕಟ್ಟುವರು ಕೇರಳದ ಸ್ಟೈಲ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಒಂದು ಸಂಸ್ಕೃತಿ ಬೇರೆ ರೀತಿ ಇರ್ತದೆ. ಅವರ ಒಂದು ಕಟ್ಟುಪಾಡುಗಳು, ಅವ್ರು ಮಾಡುವಂತ ಒಂದು ವೇಷಭೂಷಣ ಮತ್ತೆ ಅವರು ಕಟ್ಟುವಂತ ವಸ್ತುಗಳೆಲ್ಲ ಸ್ವಲ್ಪ ಬದಲಾವಣೆ ಇರ್ತದೆ. ವ್ಯತ್ಯಾಸಗಳನ್ನು ಗಮನಿಸಬಹುದು. ಮತ್ತೆ ಈ 4 ವರ್ಗದವರು ಕೂಡ ದೈವಕ್ಕೆ ಮಹತ್ತರವಾಗಿರುವಂತ ಒಂದು ಇದು ಕೊಡ್ತಾರೆ, ಗೌರವ ಕೊಡ್ತಾರೆ. ಉದಾಹರಣೆಗೆ ದೈವಗಳಿಗೆ ಸಿಗುವಂತ ಆಭರಣ ವಸ್ತುಗಳಾಗಿರ್ಬೋದು, ಆ ಆಭರಣ ವಸ್ತುಗಳನ್ನು ಎಷ್ಟು ಮನೆಯವರು ಕೊಟ್ಟಿರ್ತಾರ ಆ ವಸ್ತುಗಳನ್ನು ಒಂದಿಷ್ಟು ಏನು ತೊಂದರೆ ಆಗದಂತೆ ವಾಪಸ್ ಕೊಡ್ತಾರೆ. ಯಾವುದರಲ್ಲಿಯೂ ಅದರಲ್ಲಿ ವ್ಯತ್ಯಾಸ ಇದನ್ನು ಮಾಡುವಂತ ಕೆಲಸಗಳು ಮಾಡುವುದಿಲ್ಲ. ಅವರ ಜೊತೆಗೆ ಬಂದವರು ಕೂಡ ಅದರಲ್ಲಿ ಯಾವುದು ಕಳೆದೋಗಿದೆ ಅವರ ಜವಾಬ್ದಾರಿ ವಾಪಸ್ ಕೊಡೋ ತನಕ. ಹೌದು, ಅಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡುವಂತ ಒಂದು ಕೆಲಸ. ಯಾಕಂದ್ರೆ ನಮ್ಗೆ ದೈವಗಳಿಂದ ನಮ್ಗೆ ತೊಂದರೆ ಆಗ್ಬಾರ್ದು, ನಾವು ಮಾಡಿದಲ್ಲಿ ಖುಷಿ ಆಗ್ಬೇಕು ಎಂಬುದ ವಿಷಯಕ್ಕೋಸ್ಕರ ಅವರು ಆ ರೀತಿ ಇಟ್ಕೊಂಡು ಬರ್ತಾರೆ. ಟೋಟಲ್ ಆಗಿ ಟೀಮ್ ಚೆನ್ನಾಗಿರ್ತದೆ. ಈಗಿನ ಕಾಲದಲ್ಲಿ ಎಲ್ಲರೂ ಅವರವರ ಟೀಮ್ ಅನ್ನು ಚೆನ್ನಾಗಿ ಮಾಡಿಕೊಂಡಿರ್ತಾರೆ. ಮೊದ್ಲೆಲ್ಲ ಸ್ವಲ್ಪ ಮದ್ಯವ್ಯಸನ ಎಲ್ಲ ಮಾಡಿಕೊಂಡು ಹಾಳು ಮಾಡ್ತಾ ಇದ್ರು. ಅಂದ್ರೆ ಈಗ ಆ ರೀತಿ ಎಲ್ಲ ಮಾಡ್ತಾ ಇಲ್ಲ. ಕೆಲವರು ಹಿಂದಿನವ್ರು ಕೇಳ್ತಾರೆ ಯಾಕೆ ದೈವಕ್ಕೆ ಎಲ್ಲ ಕೊಡ್ತಾರಲ್ಲ ಅಂತ. ಆದ್ರೆ ದೈವಕ್ಕೆ ಅದು ಆಸರೆಯಾಗಿ ಕೊಡುವಂತದ್ದು ಹೌದು, ಅದಕ್ಕೆ ಒಂದು ನೀರಿನಾಂಶವಾಗಿ ಕೊಡುವಂತದ್ದು. ಮೊದಲಿದ್ದ ಪದ್ಧತಿ ಅದಲ್ಲ. ಮೊದಲಿದ್ದದ್ದು ನಾವು ಅದಕ್ಕೆ ಓಲೆ ಬೆಲ್ಲ ಅಂತ ಹೇಳ್ತಾರೆ. ಆ ಬೆಲ್ಲದ ಅಂಶವನ್ನು ನೀರು ಮಾಡಿ ಇಡುವಂತ ಕ್ರಮ ಇತ್ತು. ಈಗ ಮಾನಂತರ ಅದು ಇಲ್ಲ ಅಂತ ಹೇಳಿ ಈ ರೀತಿ ಸೇಂದಿಯನ್ನು ಇಡುವಂತ ಅದೆಲ್ಲ ಮುಕ್ತಾಯ ಆಯ್ತು. ಈಗ ಜನರು ಅದು ಸಿಗುದಿಲ್ಲ ಅಂತ ಇದನ್ನ ಇಡ್ಲಿಕ್ಕೆ ಆರಂಭವಾಯಿತು. ಅದ ಕಾರಣ ಕೆಲವೊಂದು ವ್ಯತ್ಯಾಸವನ್ನು ಮಾಡಿಕೊಂಡಿದ್ದಾರೆ. ನೀವು ಹೇಳಿದ್ರಿ ಇದು ಬರ್ತದೆ. ಈಗ ದೈವಾರಾಧನೆಯ ಸಂದರ್ಭದಲ್ಲಿ ಈ ಹಿಂದೆ ಒಂದಷ್ಟು ಪದ್ಧತಿಗಳಿತ್ತು, ಇವತ್ತು ಸ್ವಲ್ಪವೂ ಶಾರ್ಟ್ ಕಟ್ ಗಳಾಗಿದೆ ಕೆಲವೊಂದು. ಹೌದು ಮೇಡಮ್. ಯಾವ್ದೆಲ್ಲ ನಿಮಗೆ ಬದಲಾವಣೆ ಅಂತ ಅನ್ನಿಸ್ತಾ ಇದೆ? ಬದಲಾವಣೆಗಳು ಅಂದ್ರೆ ಒಂದು ವೇಷಭೂಷಣಗಳಲ್ಲಿ ಬದಲಾವಣೆ, ಮತ್ತೆ ಹಾಕುವಂತ ವಸ್ತುಗಳಲ್ಲಿ ಬದಲಾವಣೆ. ಹಿಂದೆಲ್ಲ ನೀವು ಹಾಳೆ ಅದರಿಂದಲೇ ಮಾಡ್ತಾ ಇದ್ರಿ ಅಲ್ಲ, ಇವಾಗೆಲ್ಲ ರೆಡಿಮೇಡ್ ಸಾಮಾನ್ಯ ಯಕ್ಷಗಾನದವರು ಅಲ್ಲಿಂದ ಕೂಡ ತಯಾರು ಮಾಡಿಕೊಂಡು ಬಂದು ಮಾಡುವಂತ ವ್ಯವಸ್ಥೆ ನಡೀತಾ ಉಂಟು. ಮತ್ತೆ ಮೊದ್ಲೆಲ್ಲ ಇದ್ದಂತ ಈ ನೈಸರ್ಗಿಕವಾಗಿರುವಂತ ವಸ್ತುಗಳಿಂದ ಮಾಡಿರುತ್ತದೆ ಅದಕ್ಕೆ ಸ್ವಲ್ಪ ಕಲೆ ಜಾಸ್ತಿ ಇತ್ತು. ಮತ್ತೆ ಅದರ ಬೆಲೆ ಕಡಿಮೆ, ಅದ್ರ ಕಲೆ ಜಾಸ್ತಿ. ಅದ ಕಾರಣ ಪ್ರೀತಿ ಇತ್ತು, ನೀವೇ ಮಾಡಿಕೊಂಡು ಈಗೆಲ್ಲ ಬೆಳ್ಳಿದೆಲ್ಲ ಆಭರಣ ಮಾಡಿ ಮಾಡುವಂತ ಕೆಲಸ. ಈಗ ಇವಾಗೆಲ್ಲ ಏನಂತಂದ್ರೆ ಇವತ್ತೀಗ ಸಂಜೆ ಭೂತ ನೇಮ ಸ್ಟಾರ್ಟ್ ಅಂದ್ರೆ ನೀವು ಮಧ್ಯಾಹ್ನ ಆಗುವಾಗೆಲ್ಲ ಹೋಗ್ತಾ ಇದ್ರಿ. ಸೊ 24 ವರ್ಷದ ಹಿಂದೆ ಹಾಗಿರ್ಲಿಲ್ಲ, ಯಾಕಂದ್ರೆ ಎಲ್ಲ ಸಹ ರೆಡಿ ಮಾಡ್ಬೇಕಿತ್ತಲ್ಲ, ಮುಂಚೆನೆ ಹೋಗ್ತಿದ್ರ ಹೇಗೆ ಅಂತ. ಹೌದು, ಅವಾಗೆಲ್ಲ 4 ಗಂಟೆಗೆ ಯಾರ ಮನೆಯಲ್ಲಿ ದೈವ ನರ್ತನ ಆಗ್ತದ ಅಲ್ಲಿ ತಲುಪಿ ಆಯ್ತು. ಈಗ ಹಾಗೆ ಅಲ್ಲ, ಈಗ ಒಂದು 6 ಗಂಟೆ 7 ಗಂಟೆಗೆ ತಲುಪ್ತೇವೆ. ಎಲ್ಲ ವಸ್ತುಗಳು ರೆಡಿ ಇದ್ದ ಕಾರಣ ಬೇಗ ನಾವು ಮುಗಿಸ್ಬಿಡ್ತೀವಿ ಹಾಗೆ. ಇವಾಗ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ದೈವದ ಕೊಡಿನಾಡು ಅಂತ ಹೇಳ್ತಾರೆ. ಏನದು ದೈವದ ಕೊಡಿನಾಡು? ದೈವದ ಕೊಡಿನಾಡು ಅದ್ರಲ್ಲಿ ಯಾರೆಲ್ಲ ಇರ್ಬೇಕಾಗತ್ತೆ ಅಂತ? ಈ ಚಾವಡಿಯಿಂದ ದೈವದ ಭಂಡಾರವನ್ನು ತಂದು ಈ ಕೊಡಿನಾಡಲ್ಲಿ ಇಡುವಂತದ್ದು. ಅದಕ್ಕೆ ಒಂದು 4 ಕಂಬ ಹಾಕಿ ಅದರೊಳಗೆ ಇಟ್ಟು ದೈವ ನರ್ತನ ಸೇವೆ ಆಗ್ಬೋದು ಎಲ್ಲರಿಗೆ ಕಾಣುವಾಗಿ. ಅದರಲ್ಲಿ 16 ವರ್ಗದವರು ಇರ್ತಾರೆ. ಅಲ್ಲಿಂದ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ವರ್ಗದವರು ಅಲ್ಲಿ ಇದ್ದು ಆಗುವಂತ ಸೇವೆ 16 ವರ್ಗ ಅಂತ. ಅಲ್ಲಿ ಎಲ್ಲಾ ವರ್ಗದವರು ಇರ್ತಾರೆ. ಹಿಂದೂ ಸಂಸ್ಕೃತಿಯನ್ನು ಯಾರು ಕದಿರ್ತಾರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆ ಗ್ರಾಮದಲ್ಲಿರುವಂತಹ ಎಲ್ಲ ಇದಿರ್ಬೇಕು. ಎಲ್ಲರಿಗೂ ಅಲ್ಲಿ ಬೆಲೆ ಇದೆ, ಪ್ರತಿಯೊಬ್ಬರಿಗೂ ಒಂದು ಸ್ಥಾನಮಾನ ಇದೆ. ಆ ದೈವ
ಕಟ್ಟಿದ ನಂತರ ಕೂಡ ಹ್ಮ್. ಮೊದಲು ಬ್ರಾಹ್ಮಣರನ್ನು ಕರೆದ್ರು ಕೊನೆಗೆ ಶೂದ್ರರನ್ನು ಕರೆದೇ ಕರೀತದೆ. ಹೌದು ಹೌದು ಹೌದು, ಎಲ್ಲದಕ್ಕೂ ಒಬ್ಬ ವ್ಯಕ್ತಿ ಅಲ್ಲಿ ಬೇಕೇ ಬೇಕು. ಹೌದು 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 ಪ್ರತಿಷ್ಠೆಗೆ ಹೇಗೆ ಬ್ರಾಹ್ಮಣ ವರ್ಗದವ್ರು ಬೇಕಾ, ಹಾಗೆ ದೈವಕ್ಕೆ ದಾರಿಯನ್ನು ತೋರಿಸಿದಕ್ಕೆ ಆ ಶೂದ್ರ ಬೇಕು. ಯಾಕೆ ಈ ಸೂಟೆಡ್ ಇದು ಅಂತ ಹೇಳ್ತಾರೆ. ಹಾಗೆ ಆದ ಕಾರಣ 16 ವರ್ಗದವರು ಅಲ್ಲಿ ಬಂದೇ ಬರ್ತಾರೆ. ಅದು ದೈವದ ಕೊಡಿನಾಡು ಅಂತ ಹೇಳುವಂತ. ಇನ್ನು ಇವಾಗ ನಿಮಗೆ ಈಗ ನೋಡ್ತಾ ಇದ್ರಿ ಒಂದಷ್ಟು ಬದಲಾವಣೆಗಳಾಗಿದೆ. ಸೊ ದೈವ ಇದ್ ಮಾಡ್ಬೇಕಾದ್ರೆ ಪ್ರತಿ ದೈವಕ್ಕೂ ಕೂಡ ಅದ್ರದ್ದೇ ಆದಂತಹ ಕಟ್ಟಳೆ ಇರುತ್ತೆ. ಹೌದು ಸೊ ನಿಮಗೆ ಅನ್ಸುತ್ತೆ, ನೀವು ಬೇರೆ ಬೇರೆ ದೈವದ ಒಂದು ದೈವ ನರ್ತನ ಸೇವೆ ಮಾಡಿದಿರಿ, ಹೌದು ಸ್ವಲ್ಪ ಕಷ್ಟ ಆಗುವಂತ ದೈವ ನರ್ತನ ಸೇವೆ, ಅದ್ರ ವೇಷಭೂಷಣ ಇರ್ಬೋದು ಅಥವಾ ಕುಣಿತ ಇರ್ಬೋದು, ಅದಕ್ಕೆ ಕೆಲವೊಂದಕ್ಕೆ ತುಂಬಾ ಹೊತ್ತಿರುತ್ತೆ. ಹೌದು ಅಂದ್ರೆ ದೈವ ಆರಂಭ ಹಾಗೆ ಕೊನೆ ತನಕ ಕೂಡ ಇರುವಂತ ದೈವಗಳಿರುತ್ತೆ. ಹೌದು. ಸೊ ಆ ಅಂತ ಒಂದು ಕಷ್ಟ ಅಂತ ನಿಮ್ಗೆ ಅನ್ಸಿದ್ದು ಅಂತಂದ್ರೆ ಯಾವ್ದು? ಕಷ್ಟ ಅಂದ್ರೆ ಧರ್ಮರಸ ಉಳ್ಳಾಕ್ಲು ಕಷ್ಟ. ಅದು ಅದರ ಮುಡಿ ಒಂದು 16 ಫೀಟ್ ಅಂತ ಇದೆ. ಓಕೆ ಓಕೆ ಓಕೆ, ನೀವು ಆ ಅದು- ವೇಟ್ ಅನ್ನು weight ತಾಳ್ಬೇಕಲ್ಲ. ಆದ್ರೆ ಅದನ್ನು ಮಾಡ್ತಾ ಇರುವಾಗ ನಮ್ಗೇನೋ ಒಂಥರ ಬೇಸರ ಆಗ್ತಾ ಇರ್ತದೆ. ಆದ್ರೆ ಅದು ಕಟ್ಟಿದ ನಂತರ ಅದು ಅಷ್ಟು ಎತ್ತರ ಉಂಟು ಅಂತ ನಮಗೆ ಗೊತ್ತಾಗುದಿಲ್ಲ. ಮತ್ತೆ ಒಂದು ಪಂಜುರುಳಿದೆ, ಅದೊಂದು ಹೊರಳು ಇದಾಗುವಂತದ್ದು. ಹೌದು. ಹೀಗೆಲ್ಲ ತುಂಬಾ ಹೊರಳ ಮತ್ತೆ ಆ ಪಂಜುರ್ಲಿಯ ಮುಖವಾಡ ಅದನ್ನೆಲ್ಲ ಇಟ್ಕೊಂಡು ಆಚೆ ಈಚೆ ಹೌದು. ಕುಣಿವಾಗೆಲ್ಲ ಸ್ವಲ್ಪ ಇದಾಗ್ತದೆ. ಆದ್ರೆ ಅದು ಮಾಡ್ಲೇಬೇಕು. ಹೌದು ಹೌದು. ನಿಷ್ಠೆಯಿಂದ ಇದ್ರೆ ಗೊತ್ತಾಗಲ್ಲ, ಕಷ್ಟ ಗೊತ್ತಾಗಲ್ಲ. ಇಲ್ಲಾದ್ರೆ ಸ್ವಲ್ಪ ನೋವುಗಳು ಆಗ್ತದೆ. ಹಾಗೆ ಇವಾಗ ನಿಮಿಗೂ ಕೂಡ ಯಾವ್ದಾದ್ರು ಅನುಭವ ಆಗಿದ್ಯಾ, ಕಷ್ಟ ಆಗಿದೆ, ಅಥವಾ ನಿಮ್ಗೆ ಯಾವ್ದಾದ್ರು ಅನಾರೋಗ್ಯ ಸಂದರ್ಭದಲ್ಲಿ ಮಾಡ್ಲೇಬೇಕಾದಂತ ಪರಿಸ್ಥಿತಿ, ಆತರ ಕಷ್ಟ ಆದದ್ದು ಆತರ ಕಷ್ಟ ಏನಾದ್ರು? ಆದಂತ ಸಂದರ್ಭಗಳು ಕಡಿಮೆ. ನಾನು ದೇವನರ್ತಕನಾಗಿ ನಾನು ಹೆಚ್ಚಾಗಿ ಧರ್ಮ ದೇವಗಳನ್ನ ಈಗ ಕಟ್ತಾ ಇದ್ದೇನೆ. ಬೆಳಿಗ್ಗೆ 8:30-9 ಗಂಟೆಗೆ ಎದ್ದು ಹೇಳಿದ್ರು, ಸಂಜೆ 5 ಗಂಟೆ 6 ಗಂಟೆ ಆಗ್ತದೆ ನಾನು ಬಿಡುಗಡೆ ಆಗುವ ದೈವದ ಸೇವೆ ಮಾಡಿ. ಆದ್ರೂ ನನಗೆ ಮತ್ತೆ ನಾನು ಖುಷಿಯಲ್ಲಿ ನಗ್ನಗ್ತಾನೆ ಇರ್ತೇನೆ. ಯಾಕೆಂದ್ರೆ ನಮ್ಮ ಆರೋಗ್ಯವನ್ನು ಅಷ್ಟು ಚೆನ್ನಾಗಿ ಕೊಟ್ಟಿರ್ತದೆ ದೈವ. ಸೊ ಆ ಸಂದರ್ಭದಲ್ಲಿ ಫುಡ್ ಎಲ್ಲ ಹೇಗಿರುತ್ತೆ? ನೀವು ಬರೀ ಎಳ್ನೀರು ಇಲ್ಲ, ನಾವು ಎಳ್ನೀರು ಕುಡಿಯೋದು ಕೂಡ ಕಡಿಮೆ. ಯಾಕೆಂದ್ರೆ ನೀರು ಜಾಸ್ತಿ ಕುಡಿತೇವೆ. ಹೌದು. ಮತ್ತೆ ಫುಡ್ ನಾವೇನು ಅಂದ್ರೆ ಅಲ್ಲಿ ಏನು ಫಲಹಾರ ಮಾಡಿರ್ತಾರ ಅದನ್ನೇ ಸೇವೆ ಮಾಡ್ತೇವೆ. ಮತ್ತೆ ನಾನು ಆ ಮೂಮೆಂಟ್ ಗೆ ಹೆಚ್ಚಾಗಿ ರಾಗಿ ಕಷಾಯಗಳನ್ನು ಕುಡಿತಿರ್ತೇನೆ. ಬೇರೆ ಯಾವ್ದು ಮನೆಯಲ್ಲಿ ಕೂಡ ಹೀಟ್ ಕಂಟ್ರೋಲ್ ಹೌದು, ಹೀಟ್ ಕಂಟ್ರೋಲ್ ಮಾಡ್ಲಿಕ್ಕೆ, BP ಶುಗರ್ಗೆ ತೊಂದರೆ ಆಗಬಾರ್ದು ನಾನು ರಾಗಿ ಕಷಾಯ ಜಾಸ್ತಿ ಕುಡಿತೇನೆ. ಓಕೆ. ಬೇರೆ ಮಾಮೂಲಿ ಮತ್ತೆ ಇದು ತಿನ್ನುದಿಲ್ಲ, ನಾನ್ ವೆಜ್ ಎಲ್ಲ ಯಾವ್ದು ತಿನ್ನೋದಿಲ್ಲ. ಇಲ್ಲ. ಓಕೆ. ಅದು ಮುಗಿಯೋ ತನಕ ತಿನ್ನಲ್ಲ. ಹಾಗಂತಲ್ಲ, ನಾನು ತಿನ್ನುದೇನು. ಓ, ನೀವು ನಾನ್ ವೆಜ್ ತಿನ್ನೋದೇ ಇಲ್ಲ, ಮೊದ್ಲಿಂದಲೇ ತಿನ್ನಲ್ಲ? ಮೊದಲು ತಿಂತ ಇದ್ದೆ. ಈ ದೈವ ದರ್ತನ ಸೇವೆಗೆ ಆರಂಭ ಮಾಡಿ ದೊಡ್ಡ ದೊಡ್ಡ ದೈವಗಳನ್ನ ಕಟ್ಟುವಾಗ ಮತ್ತೆ ಜ್ಯೋತಿಷ ಶಾಸ್ತ್ರಕ್ಕೆ ಇಳಿದಾಗ ನಮ್ಮ ಗುರುಗಳು ಹೇಳಿದ್ರು ಒಂದು 10 ವರ್ಷ ಬಿಡ್ಬೇಕು ಕರ್ಣಾಕರ ಅಂತ ಹೇಳಿದ್ರು. ಇವರು ಜ್ಯೋತಿಷ್ಯ ಕೂಡ ಮಾಡ್ತಾರೆ. ಸೊ ಅದ್ ಹೇಗೆ ನಿಮ್ಗೆ ಇಷ್ಟ, ಅದು ಒಲವು ಬಂದಿದ್ದು ಜ್ಯೋತಿಷ್ಯ ಶಾಸ್ತ್ರದ ಜ್ಯೋತಿಷ ಶಾಸ್ತ್ರ ನಾನು ಅದೇ ಧರ್ಮಸ್ಥಳದಲ್ಲಿ ಹೊಸ ಶಾಲೆಯಲ್ಲಿ ಇರುವಾಗ ನನಗೆ ಒಬ್ರು ಹೀಗೆ ಬ್ರಾಹ್ಮಣರ ಮಕ್ಕಳು ಹೇಳಿದ್ರು, ಅವ್ರು ಕ್ಲೋಸ್ ಆಗಿದ್ರು, ಹೀಗೆ ಕಲಿಲಿಕ್ಕೆ ಬರ್ತೀಯಾ ಅಂತ. ಆಯ್ತು ಹೋಗುವ ಅಂದ್ರೆ ಅಷ್ಟೊತ್ತಿಗೆ ನನ್ನ ಹತ್ರ ಹಣ ಇರ್ಲಿಲ್ಲ. ಒಂದು ಬ್ರಾಸ್ಲೈಟ್ ಇತ್ತು, ಅದನ್ನು ಬ್ಯಾಂಕಿಗೆ ಇಟ್ಟು ಅದ್ರಲ್ಲಿ ಕಲ್ತೆ. 2 ವರ್ಷಕ್ಕೆ ಬೇಕಾದಷ್ಟು ನನಗೆ ವ್ಯವಸ್ಥೆ ಆಯ್ತು ಅದ್ರಲ್ಲಿ. ಆವಾಗ ಅವರು ಹೇಳಿದ್ರು, ಇದ್ರಲ್ಲಿ ನೀನು ತುಂಬಾ ಫಾಸ್ಟ್ ಇದ್ದಿ, ನಿನಗೆ ಗ್ಯಾರಂಟಿ ಇದ್ರಲ್ಲಿ ಒಂದು ದಾರಿ ಉಂಟು, ಜ್ಯೋತಿಷ ಶಾಸ್ತ್ರ ನೀನು ಇಂಥ ವಯಸ್ಸಿನಲ್ಲಿ ನೀನು ಮನೆ ಇಡಬೇಕು ಅಂತೇಳಿ ನನಗೆ ಅವರು ಕವಡೆ ಕೊಟ್ರು. ಅದನ್ನು ಕವಡೆಯನ್ನು ತಂದದ್ದು ಮನೆಯವರಿಗೆ ಗೊತ್ತಿಲ್ಲ, ನಾನು ಕಲ್ತದ್ದು ಗೊತ್ತಿಲ್ಲ, ಯಾರಿಗೆ ನನ್ನ ವಿಷಯ ಹೇಳಿಲ್ಲ. ಈಗ ಇರುವಂತ ಜನರಿಗೆ ಕೂಡ ನಾನು ಕಲ್ತಿದ್ದೇನೆ ಇಲ್ವಾ ಅಂತ ಸಂಶಯಗಳಿದೆ. ಇಲ್ಲ, ನನಗೂ ಗೊತ್ತು. ನನಗೆ ನಿಮ್ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ಇಲ್ಲ ಅವ್ರು ಹೇಳಲ್ಲ, ಅವ್ರು ಬೇರೆ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಹೌದು, ಆದ ಕಾರಣ ನಾನೇನ್ ಮಾಡಿದೆ, ಈ ವಿಷಯಗಳನ್ನ ಯಾರಿಗೂ ನಾನು ತಲುಪಿಸಿಲ್ಲ. ನಾನು ಅದನ್ನು ಒಳಗೆ ಇಟ್ಟುಕೊಂಡಿದ್ದೇನೆ. ಯಾಕಂದ್ರೆ ನನಗೆ ಆಗ್ತದ ಇಲ್ವ ಅಂತ ನೋಡ್ಬೇಕಲ್ಲ. ಈಗ ರಾಶಿ ಫಲವನ್ನೆಲ್ಲ ಕಂಡು ಹಿಡಿತೇನೆ ನಾನು, ಎಲ್ಲಾ ಕಡೆ ಹೋಗ್ತೇನೆ. ಈಗ ನನ್ನ ಲೆಕ್ಕದಲ್ಲಿ ಕೆಲವೊಂದು ಚಾವಡಿಗಳಾಗಿದೆ, ಕೆಲವೊಂದು ಧರ್ಮ ಚಾವಡಿಗಳಾಗಿದೆ, ಕೆಲವೊಂದು ಯಾರಿಂದಲೂ ಅಸಾಧ್ಯವಾಗಿರುವಂತ ಕೆಲಸಗಳು ನಾನು ಮಾಡ್ಬಿಟ್ಟಿದ್ದೇನೆ. ಒಂದು ಕೇರಳದಿಂದ ಬಂದು 5-6 ಸಲ ಪ್ರಶ್ನೆಯಾಗಿ ನಿಂತೋಗಿರುವಂತ ಮನೆಯನ್ನು ಕೂಡ ನಾನು ಸರಿ ಮಾಡಿದ್ದೇನೆ, ಯಾಕಂದ್ರೆ ಪ್ರಶ್ನೆ ಮುಖಾಂತರ. ಈಗ ನನ್ನ ಜ್ಯೋತಿಷ್ಯ ಶಾಸ್ತ್ರ ಕೂಡ ನನಗೆ ಬಹಳ ಖುಷಿ. ನಾನು 1 ಗಂಟೆ ಸಮಯ ಅದಕ್ಕೆ ಕೊಡ್ತೇನೆ. ವಾರದಲ್ಲಿ 1 ದಿವಸ ಮಾತ್ರ. ನನಗೆ ಹೊರಗಡೆ ಏನು ಇದು ಮಾಡಿ ಕೂತ್ಕೊಳ್ಳಿಲ್ಲ. ಏನಿದ್ರು ಮನೆಯಲ್ಲಿ ದೇವರನ್ನು ನೆನೆಸ್ಕೊಂಡು ಮತ್ತೆ ರಾಶಿ ಫಲವನ್ನು ಹಿಡಿದುಕೊಂಡು ಜನರಿಗೆ ಉಪಕಾರ ಮಾಡ್ತಾ ಇದ್ದೇನೆ. ಮತ್ತೆ ಅದಕ್ಕೆ ಇಷ್ಟೇ ದುಡ್ಡು ಇಷ್ಟೇ ಕೊಡ್ಬೇಕು ಎಂಬ ವಿಷಯಗಳು ಇಲ್ಲ. ಅವ್ರ ಪ್ರೀತಿ ಬೆಲೆ ಕೊಟ್ಟಿದ್ದನ್ನ ತಗೊಳ್ತಾರೆ. ಹೌದು. ಇದೆಲ್ಲ ಕಷ್ಟ ಆಗಲ್ವಾ ಅಂತ? ಆ ಕಡೆ ಸ್ಕೂಲಿಗೆ ಹೋಗ್ಬೇಕು, ಈ ಕಡೆ ದೈವಾರಾಧನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ, ನೃತ್ಯ ಸೇವೆ ಮಾಡ್ಬೇಕು, ಇದ್ದಂತ ದೈವಾರಾಧನೆ ಇದ್ದಂತ ಸಂದರ್ಭ, ಕೋಲಗಳಿದ್ದಂತ ಸಂದರ್ಭದಲ್ಲಿ ಈ ಕಡೆ ಮನೆ ನೋಡ್ಬೇಕು, ಈ ಕಡೆ ಜ್ಯೋತಿಷ್ಯ ಶಾಸ್ತ್ರ, ನಿಮಗೆಲ್ಲಿದೆ ಸಮಯ ಅಂತ? ನನಗೆ ಸಮಯ ಕಷ್ಟ, ಸಮಯ ಕಡಿಮೆ. ನಾನು ಸ್ವಲ್ಪ ಒಂದು 10 ನಿಮಿಷವನ್ನು ಕೂಡ ನಾನು ವೇಸ್ಟ್ ಮಾಡೋದು ಕಡಿಮೆ. ಮನೆಯವರಿಗೆ ಗೊತ್ತುಂಟು, ನಾನು ಅವ್ರ ಕಡೆನೇ ಮಾತಾಡ್ಲಿಕ್ಕೆ ಸಿಗುದಿಲ್ಲ. ನಾನು ಏನಿದ್ರು ಒಂದು ಮಕ್ಕಳ ಜೊತೆ ಒಂದು 10 ನಿಮಿಷ ಸಿಗ್ತೇನೆ, ಮತ್ತೆಲ್ಲ ನಾನು ರನ್ನಿಂಗೇ ಇರ್ತೇನೆ ಜಾಸ್ತಿಯಾಗಿ.
ಮತ್ತೆ ಯಾವ ಸಂದರ್ಭದಲ್ಲಿ ಹೇಗೆ ಸಮಯ ಉಪಯೋಗಿಸ್ಕೊಳ್ಬೇಕಾ ಆ ರೀತಿ ಉಪಯೋಗಿಸ್ಕೊಳ್ತಾ ಇರ್ತೇನೆ. ಮತ್ತೆ ಎಲ್ಲಿಯೂ ತೊಂದರೆ ಆಗದಂತೆ ಹೋಗ್ತಿರೋದು ನಾನು. ಮತ್ತೆ ದೈವದ ಸಹಕಾರ ತುಂಬಾ ಇದೆ, ದೇವರ ಸಹಕಾರ ತುಂಬಾ ಇದೆ. ಯಾಕಂದ್ರೆ ನಾನು ಎಲ್ಲಿ ಹೋಗ್ಬೇಕಾ ಆ ಮೂಮೆಂಟ್ ತಲುಪಿರ್ತೇನೆ, ಏನ್ ಆಗ್ಬೇಕಾ ಅದು ಆಗಿರ್ತದೆ, ನಾನು ಹೇಗೆ ಎನಿಸ್ಕೊಂಡಿರ್ತೇನೆ ಅದು ಹಾಗೆ ನಡೀತದೆ. ಹಾಗೆ ನನಗೆ ಒಂದು ಬಹಳ ಖುಷಿ ಇದೆ ದೈವಗಳ ಮೇಲೆ. ನನ್ನ ಕೆಲಸ ನಡೀತದೆ ಆದ್ರೆ ನನಗೆ ಸುಸ್ತು ಅಂತ ಇಲ್ಲ, ಖುಷಿ ಪಡ್ತೇನೆ. ಈಗ ನಾನು ಶಾಲೆಗೆ ಹೋದ್ರು ಅಷ್ಟೇ, ಮಕ್ಕಳಿಗೆ ಎಷ್ಟು ನಾನು ಒತ್ತು ಕೊಡ್ಬೇಕಾ ತುಂಬಾ ಒತ್ತು ಕೊಡ್ತೇನೆ. ನನ್ನ ಶಾಲೆಯಲ್ಲಿ ಇರುವವರು ಕೂಡ ನನ್ನ ಅಷ್ಟೇ ಪ್ರೀತಿಸ್ತಾರೆ. ಮಕ್ಳಿಗೆ ಗೊತ್ತಾ ನೀವು ದೈವಾರಾಧನೆ ಮಾಡ್ತೀರಿ ಅಂತ? ನಮ್ಮ ಶಾಲೆಯ ಮಕ್ಕಳು ಕೂಡ ನಾನು ದೈವಾರಾಧನೆ ಮಾಡ್ತೇನೆ ಅಂತ ಗೊತ್ತು. ಅವರು ಕೂಡ ತುಂಬಾ ಆಚರಣೆಯಲ್ಲಿ ಇರ್ತಾರೆ. ಆ 7th 8th ಬಂದಿರುವಂತ ಪಾಪ ಹುಡುಗಿಯರು ಅವ್ರು ನನ್ನನ್ನ ಒಂದು 6-7 ದಿವಸ ನನ್ನ ಹತ್ರ ಬರಲ್ಲ. ಏನಿದ್ರು ಅವರು ಅವರಷ್ಟಿಗೆ ದೂರದಿಂದ ದೂರ ಕೇಳಿ ಅವರ ಕೆಲಸ ಮಾಡ್ತಾ ಹೋಗ್ತೇವೆ. ದೈವದ ಅಷ್ಟು ಕೊಡ್ತಾರೆ. ದೈವದ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ನೀಟ್ ಆಗಿರ್ತಾರೆ, ಏನು ತೊಂದರೆ ಇಲ್ಲ. ಮಕ್ಕಳು ನನಗೆ ಸಹಕರಿಸಿ ಕೋಲಗಳಿದೆ ಅಂತೆಲ್ಲ ಗೊತ್ತಾಗ್ತದೆ. ಹೌದು, ಸೊ ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ತಾ ಹೋಗ್ತಿದ್ದೇನೆ. ಕರುಣಾಕರ್ ಅವರೇ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರೆ, ಇನ್ನೊಂದು ಕುತೂಹಲ ನನ್ಗೆ ಸೇರಿದಂತ ವೀಕ್ಷಕರೇ ಇರ್ತದೆ, ಆವೇಶ ಬರೋದು ಅದು ನಿಜಾನ? ಒಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ಸ್ವಲ್ಪ ನಾಟಕ ಮಾಡ್ಬೋದು ಅಂತ ಅನ್ಸುತ್ತೆ, ಹಾಗೆಲ್ಲ ಬರುತ್ತಾ, ಅದು ಸಾಧ್ಯನಾ ಅಂತ. ಸೊ ಈ ಬಗ್ಗೆ ಕೂಡ ಮಾತಾಡೋಣ ಮುಂದಿನ ಸಂಚಿಕೆ.